ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಭಕ್ತಾದಿಗಳಿಗೆ ಒಂದು ದಿವ್ಯವಾದಂತಹ ಉಪದೇಶವನ್ನು ನೀಡಿದರು. ಅದೇನು ಎಂಬುದನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಈ ಲೌಕಿಕ ಜಗತ್ತಿನಲ್ಲಿ, ಈ ಸಾಂಸಾರಿಕ ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರನ್ನೂ ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ನಾನು ಹಾಗಲ್ಲ, ನಾನು ಹೀಗೆ, ನನ್ನ ಮಾತಿನ ಅರ್ಥ ಹಾಗಲ್ಲ, ಅದನ್ನು ತಿರುಚಲಾಗಿದೆ, ಅಪಹರ್ಥ ಮಾಡಲಾಗಿದೆ, ಅಪವ್ಯಾಖ್ಯಾನ ಮಾಡಲಾಗಿದೆ, ನಿಮ್ಮ ಬಗ್ಗೆ ನನಗೆ ಆ ಅಭಿಪ್ರಾಯಗಳಿಲ್ಲ, ನನಗೆ ನಿಜವಾಗಿಯೂ ನಿಮ್ಮ ಬಗ್ಗೆ ಈ ಕಾಳಜಿ ಇದೆ, ಈ ಥರ ಇದೆ, ಹೀಗಿದೆ, ಹಾಗಿದೆ, ಹೀಗೆ ಎಲ್ಲರನ್ನು ಸಂತೈಸುವ ಗೋಜಿಗೆ ನಾವು ಬೀಳ್ತೇವೆ. ಮತ್ತು ಎಲ್ಲರನ್ನೂ ಕೂಡ ನಾವು ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅವರ ಒಂದು ಪ್ರೀತಿಯನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾರೊಡನೆಯೂ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳಬಾರದು, ಎಲ್ಲರಿಗೂ ನಾವು ಒಳ್ಳೆಯವರಾಗಿ ಕಾಣಬೇಕು ಎಂಬುದಾಗಿ ಸಾಕಷ್ಟು ಸರ್ಕಸ್ಗಳನ್ನು ನಾವು ನಮ್ಮ ಸಾಂಸಾರಿಕ ಜೀವನದಲ್ಲಿ ಮಾಡ್ತಾ ಇರೋದನ್ನು ನೋಡ್ತಾನೆ ಇರ್ತೇವೆ. ಇದನ್ನು ಗಮನಿಸಿದಂತಹ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಿ, ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡ್ತಾ ಇರ್ತೀರಾ, ಅದು ಬೇರೆಯವರ ಮೂಗಿನ ನೇರಕ್ಕೆ ಅದು ಇಷ್ಟ ಆಗದೇ ಇದ್ದಲ್ಲಿ ನಿಮ್ಮನ್ನು ಅವರು ಕೆಟ್ಟವರು ಅಂತ ಕರೀತಾರೆ, ಅವರಂಥವರು, ಅವರಿಂಥವರು ಅಂತ ಹೇಳಿ ಕರೀತಾರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಅವರವರ ಮೂಗಿನ ನೇರಕ್ಕೆ ಇತರರನ್ನು ಅಳಿತಾರೆ. ಅವರಿಗೆ ಯಾವುದು ಇಷ್ಟ ಆಗಿದೆಯೋ, ಅವರ ಆದರ್ಶಗಳೇನಿದೆಯೋ, ಅವರಿಗೆ ಏನು ಬೇಕಾಗಿದೆಯೋ ಆ ರೀತಿಯಾಗಿ ನೀವಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ದೂಷಿಸ್ತಾರೆ, ನಿಮ್ಮನ್ನು ದೂರ ಇಡ್ತಾರೆ. ಆದ್ದರಿಂದ ಈ ಮನುಷ್ಯರು ಭಿನ್ನಾಭಿಪ್ರಾಯಗಳಿಂದ ಕೂಡಿದ್ದಾರೆ. ಲೋಕೋ ಭಿನ್ನ ರುಚಿಹಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನ ಬುದ್ಧಿಭೇದಂ ಜನಯೇದ್ ಅಜ್ಞಾನಾಂ ಕರ್ಮಸಂಘಿನಾಂ ಅಂತ ಹೇಳಿ. ಅಂದರೆ ಜನಗಳ ಬುದ್ಧಿ ಭೇದವನ್ನು ಮಾಡಬೇಡ. ಸೊ ಅವರವರ ಭಿನ್ನ ಭಿನ್ನ ರೀತಿಯ ಅಭಿಪ್ರಾಯಗಳನ್ನು ಗೌರವಿಸು. ನಿನಗೆ ಯಾವುದು ಸ್ವಾಭಾವಿಕವಾಗಿ, ಸಂತೋಷವಾಗಿ, ಸುಲಲಿತವಾಗಿ, ಸರಳವಾಗಿ ಇದೆಯೋ, ನಿನ್ನ ಮನಸ್ಸಿಗೆ ತೃಪ್ತಿ ಸಮಾಧಾನವನ್ನು ಕೊಡ್ತಾ ಇದೆಯೋ, ನೀನು ಅದನ್ನು ಮಾಡಿಕೊಂಡು ಹೋಗು. ಯಾರನ್ನೂ ನೀನು ಸಂತೈಸಲು ಸಾಧ್ಯವಿಲ್ಲ. ಹೆತ್ತ ತಂದೆ ತಾಯಿಗಳಾಗಲಿ, ಬಂಧು ಮಿತ್ರರಾಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಎಲ್ಲರನ್ನೂ ನೀನು ಎಲ್ಲ ಸಂದರ್ಭದಲ್ಲಿಯೂ ಕೂಡ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ಎಲ್ಲಾದರೂ ಒಂದು ಸಂದರ್ಭದಲ್ಲಿ ಅವರ ಮೂಗಿನ ನೇರಕ್ಕೆ ನೀವು ನಡೆದುಕೊಳ್ಳದೇ ಇದ್ದಲ್ಲಿ ನಿಮ್ಮನ್ನು ದೂಷಿಸುತ್ತಾರೆ. ಇದು ಸಮಾಜದಲ್ಲಿ ಇರುವಂತಹ ಒಂದು ವ್ಯವಸ್ಥೆ, ಹಾಗೂ ಸಮಾಜದಲ್ಲಿ ಜನಗಳು ನಡ್ಕೊಳ್ಳೋದೇ ಹೀಗೆ. ಆದ್ದರಿಂದ ನಿನ್ನ ಕೈಲಾದಷ್ಟು ಮಟ್ಟಿಗೆ ಮ್ಯಾನೇಜ್ಮೆಂಟ್ ಅಂದಾಗೆ ನೀನು ನಡೆದುಕೋ. ಆದರೆ ತೀರಾ ಎಲ್ಲರಿಗೂ ನಾನು ಒಳ್ಳೆಯವರಾಗಬೇಕು, ಎಲ್ಲರ ಹತ್ರನೂ ನಾನು ಒಳ್ಳೆಯವರು ಅನ್ನಿಸ್ಕೊಳ್ಬೇಕು ಅನ್ನೋ ಭ್ರಮೆಯನ್ನು ಬಿಟ್ಟುಬಿಡು. ಈ ಅಲ್ಪತೃಪ್ತರಾದಂತಹ ಹಾಗೂ ಸ್ವಾರ್ಥತೆಯಿಂದ ಕೂಡಿರುವಂತಹ ಹಾಗೂ ಅಪ್ರಬುದ್ಧವಾದಂತಹ ಅವರವರ ಯೋಚನೆಗಳಿಗೆ ತಕ್ಕ ಹಾಗೆ ನಿಮ್ಮನ್ನು ನೋಡುವಂತಹ, ಬಳಸಿಕೊಳ್ಳುವಂತಹ, ನಿಮ್ಮನ್ನು ಉಪಯೋಗಿಸಿಕೊಳ್ಳುವಂತಹ ಜನರ ತೃಪ್ತಿಗಾಗಿ ನೀನು ಇರದೆ ನೀನು ಪರಮಾತ್ಮನ ತೃಪ್ತಿಗಾಗಿ ನಡೆದುಕೋ. ಒಂದು ಕಡೆ ಬರುತ್ತೆ, ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಅಂತ ಬರುತ್ತೆ. ಅಂದರೆ
ಪರಮಾತ್ಮನು, ಅಂತರ್ಯಾಮಿಯಾದಂತಹ ಪರಮಾತ್ಮನು ತೃಪ್ತನಾದರೆ ಇಡೀ ಜಗತ್ತೇ ತೃಪ್ತಿಯಾದಂತೆ ಎಂಬುವಂತಹ ಮಾತನ್ನು ಹೇಳ್ತಾರೆ. ಎಂತಹ ಅದ್ಭುತವಾದಂತಹ ಮಾತು ನೋಡಿ. ದ್ರೌಪದಿಯ ಪಾತ್ರೆಯು ಖಾಲಿಯಾದಂತಹ ಒಂದು ಸಂದರ್ಭ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂತಹ ಸಂದರ್ಭದಲ್ಲಿ ಆ ಪಂಚಪಾಂಡವರು ಜೊತೆಯಲ್ಲಿದ್ದರೂ ಕೂಡ ಆ ಋಷಿಗಳ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲದೆ ಪರದಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಪ್ರತ್ಯಕ್ಷನಾಗಿ ಆ ಪಾತ್ರೆಯಲ್ಲಿ ಹುಡುಕಿ ಒಂದೇ ಒಂದು ಅಗಳನ್ನು ತೆಗೆದುಕೊಂಡು ಭುಂಜಿಸಿ, ಅಂದರೆ ಅದನ್ನು ಸ್ವೀಕರಿಸಿ ತೃಪ್ತನಾದೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಆ ಹೇಳಿದ ಕೂಡಲೇ ಅಲ್ಲಿ ಬಂದಂತಹ ಎಲ್ಲ ಋಷಿವರೇಣ್ಯರಿಗೂ ಕೂಡ ಹೊಟ್ಟೆ ತುಂಬಿ ಬೆರೆದು ತೇಗುವ ಮಟ್ಟಕ್ಕೆ ಎಲ್ಲರಿಗೂ ಹೊಟ್ಟೆ ತುಂಬಿಟ್ಟೋಯ್ತು. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಆ ಪರಮಾತ್ಮನು ತೃಪ್ತನಾಗಿದ್ದೇ ಆದಲ್ಲಿ ನಿಜವಾಗಿಯೂ ನಾವು ತೃಪ್ತಿಪಡಿಸಬೇಕಾಗಿದ್ದು ಆತನನ್ನೇ ಅಲ್ಲವೇ? ಈ ಸಕಲ ಜಗತ್ತನ್ನು ಸೃಷ್ಟಿಸಿದಂಥವನು, ವೈವಿಧ್ಯತೆಗಳನ್ನು ಕೊಟ್ಟವನು, ತಂದೆ ತಾಯಿಗಳಲ್ಲಿ ಪ್ರೀತಿಯ ಭಾವವನ್ನು ಇಟ್ಟವನು, ಕರುಣೆ, ಪ್ರೀತಿ, ಮಮಕಾರ, ದಯೆ ಇಂತಹ ದೈವಿಕವಾದಂತಹ ಗುಣಗಳನ್ನು ಇರಿಸಿ ನಮ್ಮ ಸೃಷ್ಟಿಯಿಂದ ನಮ್ಮ ಪಾಲನೆಯನ್ನು ಮಾಡುವಂತಹ ಎಲ್ಲ ಜವಾಬ್ದಾರಿಗಳನ್ನು, ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು, ವ್ಯವಸ್ಥೆಯನ್ನು, ವಾತಾವರಣವನ್ನು, ಸಂದರ್ಭಗಳನ್ನು ಸೃಷ್ಟಿ ಮಾಡಿಸಿ ನಮ್ಮನ್ನು ಸಲಹುತ್ತಿರುವವನು ನಿಜವಾಗಿಯೂ ಆ ಕರ್ತನೇ ಅಲ್ಲವೇ? ಅಂತಹ ಪರಮಾತ್ಮನನ್ನು, ಅಂತಹ ತಾಯಿಯನ್ನು ನಾವು ಮೊದಲು ತೃಪ್ತಿಪಡಿಸಬೇಕಲ್ಲವೇ? ಲೌಕಿಕವಾಗಿ ನಾವೇ ತಂದೆ ತಾಯಿಗಳಾಗಿ ನಾವು ದುಡಿದ ದುಡ್ಡಿನಿಂದ ಒಂದು ಮಗು ಹಣವನ್ನು ಸೇವ್ ಮಾಡಿ ಏನೋ ನಮ್ಮ ಬರ್ತಡೇಗೋ ಇನ್ನೇನಕ್ಕೂ ಒಂದ್ಸಲಿ ಬಂದು ಏನೋ ಒಂದು ಸಣ್ಣ ಚಾಕ್ಲೇಟನ್ನು ತಗೋ ಅಂತ ಕೊಟ್ಟರೆ ನಮಗಾಗುವ ಆನಂದ ಎಷ್ಟು, ಅದರಲ್ಲಿಯೇ ನಾವು ಸಂತುಷ್ಟರಾಗಿ ಬಿಡ್ತೇವೆ. ಅಂಥದ್ದರಲ್ಲಿ ಇನ್ನು ತಂದೆ ತಾಯಿಗಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಆ ತರಹದ ನಿಸ್ವಾರ್ಥದ ಪ್ರೇಮದ ಬೀಜವನ್ನು ಬಿತ್ತಿದ ಇನ್ನು ಅಂತಹ ಪ್ರೇಮಮಯಿಯಾದಂತಹ ಪರಮಾತ್ಮನು, ಆತನು ಈ ಮಕ್ಕಳಿಂದ ಇನ್ನೇನನ್ನು ಬಯಸಬಲ್ಲ? ಪ್ರೀತಿಯೊಂದನ್ನು ಬಿಟ್ಟು, ಅಂದರೆ ನೀವು ಏನೇ ಕೊಟ್ಟರು ಅದೆಲ್ಲವೂ ಆತನ ಸೃಷ್ಟಿಯೇ ಆಗಿದೆ. ಆತನದನ್ನೇ ನಾವು ಆತನಿಗೆ ಕೊಡ್ತೇವೆ. ಅರ್ಗೆ ಮಾಡ್ತೀವಲ್ಲ, ಅರ್ಗೆ ಕೊಡೋದು. ನೀರನ್ನು ಸೃಷ್ಟಿ ಮಾಡಿದವನು ಆತನೇ ಆಗಿದ್ದಾನೆ. ಆದ್ದರಿಂದ ಅಂತಹ ಪರಮಾತ್ಮನಿಗೆ ನೀವು ಏನನ್ನು ಕೊಡಲು ಸಾಧ್ಯ? ಹೃದಯದಿಂದ ತುಂಬಿದ ಪ್ರೀತಿ, ಶರಣಾಗತಿ, ಭಕ್ತಿ, ಪ್ರೇಮವನ್ನು ಕೊಟ್ಟು ಇದನ್ನೆಲ್ಲವನ್ನು ಕೊಟ್ಟಂತಹ ತಾಯೇ, ನಿನಗೆ ನನ್ನ ನಮಸ್ಕಾರ ಅಂತ ಹೇಳಿ ನಾವು ಆ ತಾಯಿಯನ್ನು ಸಂತೃಪ್ತಿಪಡಿಸಿದ್ದೇ ಆದಲ್ಲಿ, ಈ ಜಗತ್ತಿನ ಸಕಲ ಭೋಗ ಭಾಗ್ಯಗಳನ್ನು ತಿರಸ್ಕರಿಸಿ ಇದು ನನಗೆ ಸಾಕಾಗಿದೆ, ನೀನೇ ನನಗೆ ಬೇಕು ಅಂತ ಹೇಳಿ ಆ ತಾಯಿಯನ್ನು ನಾವು ಸ್ವೀಕರಿಸಿದ್ದೇ ಆದಲ್ಲಿ ಆ ತಾಯಿಯು ತೃಪ್ತಳಾಗುತ್ತಾಳೆ. ಯಾಕಂದರೆ ಆ ತಾಯಿಯ ಪ್ರೀತಿಯು ನಿಸ್ವಾರ್ಥತೆಯಿಂದ ಕೂಡಿದೆ, ಬೇರೇನನ್ನು ಬಯಸುವುದಿಲ್ಲ. ಯಾಕಂದರೆ ನೀವೇನೇ ಕೊಟ್ಟರು ಅದೆಲ್ಲವೂ ಆಕೆಯ ಸೃಷ್ಟಿಯೇ ಆಗಿದೆ. ಆದ್ದರಿಂದ ಇಂತಹ ಪರಮಾತ್ಮನ ನಿಜವಾಗಿಯೂ ನಾವು ಪ್ರೇಮಿಸಲಿಕ್ಕೆ, ಪೂಜಿಸಲಿಕ್ಕೆ ಅರ್ಹವಾದಂತಹ ಪರಮಾತ್ಮನನ್ನು, ತಾಯಿಯನ್ನು ಬಿಟ್ಟು ನಾವು ಇತರ ಅಲ್ಪಮತಿಗಳನ್ನು ನಾವು ಅವರನ್ನು ಸಮಂಜಾಯಿಸಿ ಮಾಡಿಕೊಳ್ಳುವಲ್ಲಿ ಅಥವಾ ಅವರನ್ನು ತೃಪ್ತಿಪಡಿಸುವಲ್ಲಿಯೇ ನಮ್ಮ ಜೀವನವು ಹೊರಟೋಗುತ್ತೆ. ಅವರಿಂದ ನಮ್ಗೆ ಸಿಗೋದು ಇನ್ನೇನು ಇಲ್ಲ, ಬರೀ ದುಃಖ, ನೋವು, ಹಾಗೂ ಇನ್ನೇನಾದ್ರು ಹೆಚ್ಚಂದರೆ ಒಂಚೂರು ಬ್ರೆಡ್ ಆ್ಯಂಡ್ ಬಟರು, ಒಂಚೂರು ಅಲ್ಪ ತೃಪ್ತಿಗಳು, ಇದು ಬಿಟ್ಟು ಬೇರೆ ಇನ್ನೇನಿಲ್ಲ. ಆದ್ದರಿಂದ ಪರಮಾತ್ಮನನ್ನು ನಾವು ನೆನೆಯಬೇಕು, ಆ ತಾಯಿಯನ್ನು ನಾವು ನೆನೆಯಬೇಕಾಗುತ್ತದೆ. ಆದ್ದರಿಂದ ಈ ಒಂದು ತಾಯಿಯನ್ನು ನಾವು ಕೂಡ ನೆನೆಯೋಣ. ಆಕೆಯ ಪ್ರೀತಿ, ಕೃಪಾ ಕಟಾಕ್ಷಕ್ಕೆ ಭಾಗಿಯಾಗೋಣ. ಹಾಗೂ
ಆಕೆಯನ್ನು ತೃಪ್ತಿಪಡಿಸಿದ್ದೇ ಆದಲ್ಲಿ ಜಗತ್ತು ತೃಪ್ತಿಯಾಗುತ್ತೆ, ನಮಗೂ ತೃಪ್ತಿಯಾಗುವ ತರಹ ಆ ತಾಯಿಯು ಆಶೀರ್ವದಿಸ್ತಾಳೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಕೂಡ ತೃಪ್ತಿ ಸಿಗುವಂತಾಗಲಿ ಅಂತ ಹೇಳ್ತಾ ಆ ತಾಯಿಯನ್ನು ಇವತ್ತು ನೆನೆಯುತ್ತೇನೆ. ನನ್ನ ಜನನಿ ನನ್ನ ಜನನಿ ಎಂಬ ಭೇದ ಸಲ್ಲದು, ನನ್ನ ಜನನಿ ನನ್ನ ಜನನಿ ಎಂಬ ಭೇದ ಸಲ್ಲದು, ಅವಳು ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯೋ, ಜೀವ ಜನ್ಮದಾತೆಯೋ. ತಾಯೇ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆವು, ತಾಯೇ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆವು, ನಿನ್ನ ವಾತ್ಸಲ್ಯ ಸುಧೆಯ ನೀಡಿ ನಮ್ಮ ಕಾಪಿಡು, ನೀಡಿ ನಮ್ಮ ಕಾಪಿಡು. ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು, ಅಮ್ಮ ಎಂದು ಎಷ್ಟು ಸಾರಿ ಕರೆದರದು ಸಾಲದು, ತಾಯ ಮಧುರ ಋಣವ ನಾವು ತೀರಿಸಲೇ ಆರೆವೋ, ತೀರಿಸಲೇ ಆರೆವೋ. ನನ್ನ ಜನನಿ ನನ್ನ ಜನನಿ ಎಂಬ ಭೇದ ಸಲ್ಲದು, ನನ್ನ ಜನನಿ ನನ್ನ ಜನನಿ ಎಂಬ ಭೇದ ಸಲ್ಲದು, ಅವಳು ಜಗವಕ್ಕೂ ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯೋ, ಜೀವ ಜನ್ಮದಾತೆಯೋ. ಮೈಮನಗಳ ಮರೆಸುವಂತ ದಿವ್ಯ ನಾಮ ಎಲ್ಲಿದೆ, ಮೈಮನಗಳ ಮರೆಸುವಂತ ದಿವ್ಯ ನಾಮ ಎಲ್ಲಿದೆ, ಅಮ್ಮ ಎಂಬ ನಾಮ ಸುದೆಗೆ ಜಗದಿ ಸಾಟಿ ಎಲ್ಲಿದೆ, ಜಗದಿ ಸಾಟಿ ಎಲ್ಲಿದೆ. ಮೈಮನಗಳ ಮರೆಸುವಂತ ದಿವ್ಯ ನಾಮವಿಲ್ಲದೆ, ಅಮ್ಮ ಎಂಬ ನಾಮ ಸುದೆಗೆ ಜಗದಿ ಸಾಟಿ ಎಲ್ಲಿದೆ, ಜಗದಿ ಸಾಟಿ ಎಲ್ಲಿದೆ. ಪರಬ್ರಹ್ಮ ಆದಿಶಕ್ತಿ ಎನಿತು ನಾಮ ಅವಳಿಗೆ, ಪರಬ್ರಹ್ಮ ಆದಿಶಕ್ತಿ ಎನಿತು ನಾಮ ಅವಳಿಗೆ, ಅಮ್ಮ ಎಂಬ ಒಂದೇ ನಾಮ ಸಾಕು ನನ್ನ ಪಾಲಿಗೆ.
ಸಾಕು ನನ್ನ ಪಾಲಿಗೆ. ಅಮ್ಮ ಎಂಬ ಒಂದೇ ನಾಮ ಸಾಕು ನನ್ನ ಪಾಲಿಗೆ, ಸಾಕು ನನ್ನ ಪಾಲಿಗೆ. ತಾಯೇ, ಇವಳು ನನ್ನ ಜನನಿ ನಿನ್ನ ಜನನಿ ಅಂತ ಯಾಕಪ್ಪ ಕಿತ್ತಾಡ್ತೀರಾ? ಇಡೀ ಜಗತ್ತಿಗೆ ಜನನಿ ಆಕೆ. ಇಡೀ ಜಗತ್ತಿನ ಬ್ರಹ್ಮಾಂಡವನ್ನು ಉದರದಲ್ಲಿ ಇರಿಸಿ ಸೃಷ್ಟಿ ಮಾಡಿದಂತಹ ತಾಯಿ ಆಕೆ. ಆಕೆಯೇ ಇಡೀ ಕೋಟಿ ಕೋಟಿ ಜನ್ಮಗಳ ಈ ಜೀವಗಳ ಜಲಚರಗಳ ತಾಯಿಯಾಗಿದ್ದಾಳೆ, ತನ್ನ ಉದರದಲ್ಲಿ ಪೋಷಿಸ್ತಾ ಇದ್ದಾಳೆ. ಅಂತಹ ತಾಯಿಯ ಮಡಿಲಿನಲ್ಲಿ ನಾವು ಸದಾ ಇದ್ದು ಸಂತೋಷದಿಂದ ಆಕೆಯನ್ನು ನೋಡ್ತಾ ಆಕೆಯ ಮಹಿಮೆಯನ್ನು ಕೊಂಡಾಡ್ತಾ ನಾವು ಇರುವುದಲ್ಲವ ನಮ್ಮ ಜೀವನದ ಸಾರ್ಥಕ್ಯ. ಅದನ್ನು ಬಿಟ್ಟು ಬೇರೆ ಇನ್ನೇನಿದೆ ಸಂತೋಷ ಎಂಬುದು? ಕ್ಷುದ್ರವಾಗಿ ಇವತ್ತಿದ್ದು ನಾಳೆ ನರಳುವಂತಹ, ಮರೆಮಾಚುವಂತಹ, ಹೊರಟು ಹೋಗುವಂಥ, ನಶಿಸುವಂಥ ವ್ಯಕ್ತಿಗಳ ಮೇಲೆ, ಜೀವಿಗಳ ಮೇಲೆ, ವಸ್ತುಗಳ ಮೇಲೆ ಇರಿಸಬೇಕೇ, ಅಥವಾ ಇಡೀ ಬ್ರಹ್ಮಾಂಡವನ್ನು ಪೊರೆಯುತ್ತಿರುವಂತಹ ತಾಯಿಯ ಮೇಲೆ ನಾನು ಇರಿಸಬೇಕೆ? ಆಕೆಯ ವಾತ್ಸಲ್ಯ ಸುಧೆಯನ್ನು ನಾವು ಅನುಭವಿಸ್ತಾ ನಾವು ಸದಾ ರಕ್ಷಕರಾಗಿ ಆ ತಾಯಿಯ ಒಂದು ರಕ್ಷಣೆಯ ಸುಪರ್ಧಿಯಲ್ಲಿ ಇರುವುದಲ್ಲವ ನಮ್ಮ ಕ್ಷೇಮ. ಅಮ್ಮ ಅಂತ ಒಂದು ಸಾಲಿ ಕರೆದರೆ ಸಾಕು, ಆ ತಾಯಿಯ ಮಧುರ ಋಣ ನಾವು ಎಂದಿಗೂ ತೀರ್ಸಕ್ಕಾಗೋದಿಲ್ಲ. ಆ ತಾಯಿಯನ್ನು ಕರೆಯೋಣ, ಆಕೆಯ ಪ್ರೀತಿಯನ್ನು ನಾವು ಸ್ವಾಧಿಸೋಣ. ಮನಗಳು ಮರೆತು ಹೋಗುತ್ತೆ. ಆ ಕೂಗಿ ಆ ಪರಾಭಕ್ತಿಯಲ್ಲಿ ಶುದ್ಧ ಮನಸ್ಸಿನಿಂದ ತಾಯಿಯನ್ನು ಕೂಗಿದಾಗ ನೋಡಿ ಅದರ ಅನುಭವವನ್ನು, ಅದರ ಜಳಕನ್ನು ನೋಡಿ, ಅದರ ಆಸ್ವಾದನೆಯನ್ನು ನೋಡಿ, ಆ ಸಚ್ಚಿದಾನಂದ ಸ್ವರೂಪದ ಆನಂದವನ್ನು ನಿಮಗೆ ಆಗುತ್ತೆ. ಅದನ್ನು ಮಾಡಿದ್ರೇ ಅರ್ಥ ಆಗೋದು. ಜಿಲೇಬಿಯನ್ನು ನಾವು ನೋಡಿದ್ರೆ ಗೊತ್ತಾಗಲ್ಲ, ಅದನ್ನು ತಿಂದ್ರೇ ನಮಗೆ ಅರ್ಥ ಆಗೋದು. ಹಾಗೆ ಇದೆಲ್ಲವನ್ನು ಅನುಭವಿಸ್ಬೇಕು ಅಂದರೆ ಅದೆಲ್ಲವನ್ನು ನೀವು ಮಾಡಿದಾಗಲೇ ಗೊತ್ತಾಗೋದು. ಪರಬ್ರಹ್ಮ, ಆದಿಶಕ್ತಿ, ಕಾಳಿ, ಈ ಥರದ ಎಂತೆಷ್ಟೋ ಹೆಸರುಗಳು ಆಕೆಗೆ, ಕೋಟಿ ಕೋಟಿ ನಾಮಗಳು. ಆದರೆ ನನಗೆ ಬೇಕಾಗಿರೋದು ಅಮ್ಮ ಎಂಬ ಒಂದೇ ನಾಮ ಸಾಕು ನನ್ನ ಪಾಲಿಗೆ, ಸಾಕು ನನ್ನ ಪಾಲಿಗೆ. ನೋಡಿ, ಆ ಕಾಳಿ ಮಾತೆಯನ್ನು, ಆ ಜಗದಾದಿ ಬ್ರಹ್ಮಾಂಡದ ಗುರು ಕೃಷ್ಣನನ್ನು ನಾವು ನೆನೆದು ಇದ್ದರೆ ಆ ಒಂದು ಪ್ರೇಮ ನಮಗೆ ದಕ್ಕಿದ್ದೇ ಆದಲ್ಲಿ ಆ ದಿವ್ಯ ನಾಮ ಸ್ಮರಣೆಯನ್ನು ಮಾಡುವಾಗ ಆ ದಿವ್ಯ ಲೋಕದ ಪ್ರವೇಶವಾಗುತ್ತೆ, ಆ ದಿವ್ಯಾನಂದವಾಗುತ್ತೆ. ಅದನ್ನು ನೀವೆಲ್ಲರೂ ಕೂಡ ಅನುಸರಿಸಿ ಮತ್ತು ಆ ಪರಮಾತ್ಮನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಟ್ಸಾಪ್ ಸ್ಟೇಟಸ್ಗಳೆಲ್ಲ ಹಾಕಿ ಈ ದಿವ್ಯಾಮೃತವನ್ನು ಇತರರಿಗೂ ಹಂಚಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.